ನಮಸ್ಕಾರ ಕರ್ನಾಟಕ. ಎಕ್ಸ್ ಸಿ ಎಂ ದರ್ಶನ್ ಅವ್ರ ಬಗ್ಗೆ ಚೆನ್ನಾಗೇ ಮಾತಾಡಿ ಕೊನೆಗೆ ದರ್ಶನ್ನ ಬಿಡಿಸ್ಕೊಂಬಂದ್ಬಿಡ್ತೀನಿ, ದರ್ಶನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಲಾಯರ್ ಸಾಬು ಬಿಗ್ ಬಾಸ್ಗೆ ಸೈಲೆಂಟಾಗಿ ಹೋಗ್ಬಿಟ್ಟವ್ರು ಗುರು. ಅತ್ತಾಗ ದರ್ಶನ್ ಬಗ್ಗೆ ಸಪೋರ್ಟ್ ಮಾಡಿ 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 ಹೋರಾಟ ಕೂಡ ಮಾಡಿದ್ರು. ಹೋರಾಟಕ್ಕೆ ದರ್ಶನ್ ಫ್ಯಾನ್ಸ್ ಬಂದಿಲ್ಲ, ಯಾರೋ ಒಂದಷ್ಟು ಜನ ಬಂದಿದ್ರು. ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ ಅಂತ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿದ್ರ, ದರ್ಶನ್ ಫ್ಯಾನ್ಸ್ಗೆ ಸಪೋರ್ಟ್ ಮಾಡಿದ್ರ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಗುರು. ಒಟ್ಟಿನಲ್ಲಿ ದರ್ಶನ್ ಎಂಬ ಬ್ರ್ಯಾಂಡ್ ನೇಮ್, ದರ್ಶನ್ ಎಂಬ ಒಂದು ಹೆಸರನ್ನು ಇಟ್ಕೊಂಡು ಎಲ್ಲರೂ ಅವರವರ ಬೇಳೆಗಳನ್ನ ಬೇಯಿಸ್ಕೊಂಡ್ರು ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಿದೆ ಈ ಸಂದರ್ಭದಲ್ಲಿ. ಏನಕ್ಕಂದರೆ ಎಲ್ಲರೂ ಅಷ್ಟೇ ಆ ಒಂದು ಬ್ರ್ಯಾಂಡ್ ನೇಮ್ನ ಇಟ್ಕೊಂಡು ಏನೋ ಒಂದು ಮಾಡಬೇಕು, ಏನೋ ಒಂದು ಹೆಸರು ಮಾಡ್ಕೋಬೇಕು ಅಂತ ಬರ್ತಿದ್ದಾರೆ. ಅದೇ ಕೆಟಗರಿಗೆ ನೀವು ಸೇರ್ಕೊಂಡ್ಬಿಟ್ರಲ್ಲ ಸಾಯಾಬ್ರೆ. ನೀವು ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ರಿ, ಏನೋ ಬೇರೆಯವ್ರಿಗೆಲ್ಲ ಏನೋ ಒಂದು ಬುದ್ಧಿವಾದ ಹೇಳ್ತಾ ಇದ್ರಲ್ಲ, ನೀವು ಅದನ್ನೇ ಮಾಡಿದ್ರಿ ಅಂತ ನನಗೆ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ದರ್ಶನ್ ಫ್ಯಾನ್ಸ್ಗೆ ಬಕ್ರಾ ಮಾಡಿದ್ರು ಅಂತ ನನ್ನ ಒಪಿನಿಯನ್ ಆಗಿದೆ. ಇದ್ರ ಬಗ್ಗೆ ಸ್ನೇಹಿತರೆ, ದರ್ಶನ್ ಫ್ಯಾನ್ಸ್ ಏನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಅವ್ರಿಗೆ ಇದು ತಲುಪಬೇಕಲ್ವಾ. ಇವಾಗ 15 ದಿವಸ ಆಗುತ್ತೆ, ಮೇ ಬಿ ಬಿಗ್ ಬಾಸ್ 15 ದಿವಸ ಆಗುತ್ತೋ, 1 ತಿಂಗಳಾಗುತ್ತೋ, ಆಮೇಲೆ ಆದರೂ ಬಂದು ನೋಡಲಿ ಈ ಒಂದು ವಿಡಿಯೋನ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.